ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಮು, ಬೇಗ ಹೋಗು. ನಾವು ಗಂಡ ಹೆಂಡತಿ ಅಂತ ಹೇಳಕ್ಕಾಗ್ತಿಲ್ಲ ಅಂತ ತಾನೆ ಮಾವ ತಪ್ಪಾಗಿ ತಿಳ್ಕೊತಿರೋದು. ತಾಳಿ ಕಟ್ಟಿಸ್ಕೊಂಡಿದ್ದು ನಾನೇ ಅಂತ ಹೇಳಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ತಾನೆ ಅವರು ಎಲ್ರ ಮುಂದೆ ದೋಷಿಯಾಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಬೇಕಾಗಿ ಬಂದಿರೋದು. ಅಂದ್ರೆ ತಪ್ಪು ಮಾಡಿದ್ದು ನಾನು ಅಂದಮೇಲೆ ಶಿಕ್ಷೆ ಕೂಡ ನಾನೇ ಅನುಭವಿಸ್ಬೇಕು ಅಲ್ವಾ? ಆದ್ರೆ ಅವ್ರಿಗೆ ಯಾಕೆ ಶಿಕ್ಷೆ? ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡು, ಆದ್ರೆ ಅವ್ರಿಗೆ ಅನ್ಯಾಯ ಮಾಡಬೇಡ. ಏನ್ ಮಾಡ್ತಾ ಇದೀಯ ವೈದೇಹಿ ನೀನು? ಏನಾಗಿದೆ ನಿನ್ಗೆ? ತಪ್ಪು ಮಾಡಿರೋದು ನಾನು. ನನ್ನಿಂದ ನಿಮಗೆ ಯಾಕೆ ಕೆಟ್ಟ ಹೆಸರು ಬರಬೇಕು? ನಿಮಗೆ ಯಾಕೆ ಶಿಕ್ಷೆ? ಅದಕ್ಕೆ ನಾನೇ ಶಿಕ್ಷೆ ಅನುಭವಿಸಿದ್ರೆ ಆ ದೇವ್ರಿಗೆ ಮನಸ್ಸು ಕರಗಿ ನಿಮಗೆ ನ್ಯಾಯ ಒದಗಿಸ್ಬೋದು. ನನ್ನಿಂದ ನಿಮಗಿಷ್ಟು ನೋವಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ನೋವು
ನೀನ್ ಅನ್ಕೊಂಡಿರೋ ನೋವಲ್ಲ ವೈದೇಹಿ. ಈ ಜವಾಬ್ದಾರಿ ಹಕ್ಕುಗಳು ಯಾವುದು ನನಗೆ ಸಿಗ್ತಾ ಇಲ್ವಲ್ಲ ಅಂತ, ಪಟ್ಟಾಭಿಷೇಕ ನನಗಾಗ್ತಿಲ್ವಲ್ಲ ಅಂತ ನೋವು ಅನ್ಭವಿಸ್ತಾ ಇದ್ದೀನಿ ಅನ್ಕೊಂಡ್ಯಾ ನೀನು? ಅಲ್ಲ ಅಲ್ಲ ವೈದೇಹಿ, ನನ್ನ ಕಾಪಾಡೋಕ್ ಹೋಗಿ ನೀನ್ ಎಲ್ಲರ ಹತ್ರನೂ ಮಾತು ಕೇಳೋ ಹಾಗಾಯ್ತು ನೋಡು. ಅದು ನನ್ನ ಸಂಕಟ. ನನಗೋಸ್ಕರ ಯಾವ ಹೆಣ್ಣು ಅನುಭವಿಸ್ದಂತ ನೋವು ಅನುಭವಿಸ್ತಾ ಇದೆಯಾ ನೋಡು. ಅದು ನನ್ನ ನೋವು. ನನ್ನ ಮೇಲೆ ಆರೋಪ ಹೊರಿಸಿದ್ರಲ್ಲ, ಅದ್ರ ಬಗ್ಗೆ ಆದ್ರೆ ನನಗೆ ಬೇಜಾರೇ ಇಲ್ಲ. ಯಾಕಂದ್ರೆ ನಿನ್ ಜೊತೆಗೆ ಸಂಬಂಧಪಟ್ಟ ಯಾವುದೇ ಮಾತಾದ್ರೂ ಅದು ನನಗೆ ಯಾವತ್ತಿಗೂ ನೋವು ಕೊಡಲ್ಲ. ಇದೆಲ್ಲದಕ್ಕೂ ಮೀರಿದ ನೋವು ಏನ್ ಗೊತ್ತಾ? ನನ್ನ ಮನ್ಸು ತುಂಬಿಕೊಂಡಿರೋ ನೀನು ನನ್ನ ಜೀವನದಲ್ಲಿ ಇಲ್ಲದೆ ಇರೋದು. ಅದೊಂದಾದ್ರೆ ಸಾಕು. ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀನ್ ಮಾತ್ರ ನನಗೆ ಮುಖ್ಯ ವೈದೇಹಿ. ನೀನೇ. ನಾನು ನಿಮ್ಮ ಜೀವನದಲ್ಲೇ ಇದ್ದೀನಿ, ಆದ್ರೆ ಅದನ್ನ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಮಾತ್ರ ಇಲ್ಲ. ಹಲೋ ಹಲೋ, ಏನ್ರಿ ಎಲ್ಲಿದ್ದೀರಾ? ನನಗೆ ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗ್ತಿದ್ದೀನಿ. ಇವಾಗ ಎಲ್ಲಿಗೆ ಹೊರಟ್ರಿ? ನಾವು ಮನೆ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಾ ಇರೋದು ಮರ್ತ್ಬಿಟ್ರಾ? ಅಬ್ಬಾ ಇಲ್ವೇ, ದಶರಥಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇನ್ಯಾವಾಗ ಬರ್ತೀರಾ? ಎಲ್ಲ ಐಟಮ್ಸು ಲಾರಿಲಿ ಹೋಯ್ತು. ಟ್ರೈನ್ಗಿನ್ನ 2 ಗಂಟೆ ಅಷ್ಟೇ ಇರೋದು. ಟ್ರಾನ್ಸ್ಫರ್ ಆಗಿ ಊರಿಗೆ ಹೋಗ್ತಿದೀವಿ ಅಂತ ದಶರಥರಾಮ್ ಅವ್ರು ಹೇಳಿದ್ದೀರಲ್ವಾ? ಮತ್ತ್ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಪಾಪ ಅವ್ರಿಗೆ ದೊಡ್ಡ ಮೋಸ ಆಗ್ತಿದೆ. ಅದೇನು ಅಂದ್ರೆ ದೇವಾಂಶ್ ಅವ್ರ ಮದುವೆ ಆಗಿದ್ದು ಆ ಹುಡುಗಿ ಜೊತೆ ಅಲ್ಲ ಸರ್. ಬನ್ನಿ ಇಲ್ಲಿ ನೋಡಿ ಸರ್, ಈ ಹುಡುಗಿನೇ. ಹೌದಾ? ಇಷ್ಟು ದೊಡ್ಡ ಮೋಸ ನಾನೆಲ್ಲೂ ನೋಡಿಲ್ಲ. ಅದಕ್ಕೆ ಈ ವಿಷಯನ ದಶರಥಮ್ ಅವ್ರಿಗೆ ತಕ್ಷಣ ಹೇಳಕ್ ಹೊರಟಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ ನೋಡು, ಅವ್ರ ಮನೆ ಹತ್ರನೇ ಇದ್ದೀನಿ. ಅವ್ರಿಗೆ ಹೇಳಿ ಬರ್ತೀನಿ. ರಾಮು ನಿಲ್ಸು. ಅಮ್ಮ ಇಲ್ಲಿ ಬಾ. ಇಲ್ಲಿ ಹೇಳಿ ಸರ್. ಗೇಟ್ ತೆಗಿತೀರಾ? ಮನೇಲಿ ಯಾರಿಲ್ವಾ? ಇಲ್ಲ ಸರ್, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನ? ರಾಮಾಂಜನೇಯನ್ ದೇವಸ್ಥಾನಕ್ಕೆ. ರಾಮು ಬೇಗ ಗಾಡಿ ತೆಗಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋ ಅಮೃಕ್ಷೇಯಮಾಮೃತಾತ್ ಸ್ವಾಹಾ. ಮೃತ್ಯುಂಜಯಾಯ ಇದಂ ನಮಃ. ಓಂ ಇಂದ್ರಾಯ ನಮಃ ಸ್ವಾಹಾ. ಓಂ ಇಂದ್ರಾಯ ಇದಂ ನಮಃ. ಓಂ ಸೋಮಾಯ ನಮಃ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಸ್ವಾಹಾ. ಓಂ ಶನೈಶ್ಚರ್ಯಾಯ ಇದಂ ನಮಃ. ಓಂ ಸೋಮಾಯ ನಮಃ ಸ್ವಾಹಾ. ನನ್ಗೀಗ ಹೋಗೋಷ್ಟು ಸಮಯ ಇಲ್ಲ. ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ. ಈಗ ಏನ್ ಮಾಡ್ಲಿ?
ಅದೇನು ಹೇಳು. ಅದೇ ಹೇಳಿದ್ರಾ ಇಲ್ವಾ ಅಂತ. ಇಲ್ಲ, ಮನೇಲಿ ಯಾರೂ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದಾರಂತೆ. ನಾನೇ ಅಲ್ಲಿಗೆ ಹೋಗೋಣ ಅಂದರೆ ಈಗಷ್ಟು ಟೈಮ್ ಇಲ್ಲ. ಪೂಜೆಲ್ ಬ್ಯುಸಿ ಇದ್ದಾರೋ ಏನೋ. ಈಗೇನು ಮಾಡೋದು? ಟ್ರೈನ್ಗೆ ಟೈಮ್ ಆಗ್ತಿದೆ ಅಲ್ವಾ, ನೀವು ಈಗಲೇ ಬಂದ್ಬಿಡಿ, ಆಮೇಲೆ ಫೋನ್ ಮಾಡಿ ಹೇಳ್ಬೋದು. ಸರಿ. ನಿಲ್ಸಿ ದಶರಥ ರಾಮ್ ಅವರೇ, ನಿಲ್ಸಿ ನಿಲ್ಸಿ. ಯಜಮಾನ್ರೆ, ಅನ್ಯಾಯ ಆಗೋಗಿದೆ. ಏನಾಯ್ತಮ್ಮ? ಯಜಮಾನ್ರೆ, ತಪ್ಪು ನಡೆದೋಗಿದೆ ಯಜಮಾನ್ರೆ. ನಿಮ್ ಕುಟುಂಬಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗೋಗಿದೆ. ಏನ್ ನಡೀತು ಅಂತ ಹೇಳಮ್ಮ. ಯಜಮಾನ್ರೆ, ದೇವಾಂಶಣ್ಣ ಅಮಾಯಕರು ಯಜಮಾನ್ರೆ. ಬೇಗ ಓಡ್ಸಪ್ಪ ನೀನು. ಓಂ ಹೋಮನಾರಾಯಣಾಯ ನಮಃ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ದೀಪಂ ಜ್ಯೋತಿಪರಬ್ರಹ್ಮಣೇ ನಮಃ. ಹರಿ ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ನಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿ. ಕನ್ಸಲ್ಲೂ ಕೂಡ ನನ್ನ ಮಗ ತಪ್ಪು ಮಾಡೋನಲ್ಲ ಅತ್ತೆ. ಅಂದಮೇಲೆ ಹೀಗೆ ಯಾಕಾಯ್ತು? ಏನ್ ಮಾಡೋದು ಕೌಸಲ್ಯ, ನಮ್ ದುರಾದೃಷ್ಟ. ಆ ಭಗವಂತ ನಮಗೆ ಯಾಕೆ ಶಿಕ್ಷೆ ಕೊಟ್ಟೋ, ಮುಂದೇನಾಗುತ್ತೋ ಗೊತ್ತಿಲ್ಲ. ದಶರಥ ರಾಮ, ಇವತ್ತಿಗೆ ಹೋಮ ಪೂರ್ತಿ ಆಯಿತು. ಜವಾಬ್ದಾರಿನ ಒಪ್ಪಿಸುವಂತ ಪುಣ್ಯದ ಕೆಲಸವನ್ನ ಶುರು ಮಾಡೋ ದಶರಥ ರಾಮ. ಕೊನೆಗೂ ಇಷ್ಟು ವರ್ಷಗಳಿಂದ ನಾನು ಕಾಯ್ದಿದ್ದ ಕ್ಷಣ ಬಂದೇ ಬಿಡ್ತು. ಇವತ್ತು ನನ್ನ ಕನಸು ಈಡೇರುತ್ತೆ.
ಅಪ್ಪ 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 ಏನಾಯ್ತಪ್ಪ ಅಪ್ಪ ಏನಾದ್ರೂ ಹೇಳಿ ಅಪ್ಪ ಅಪ್ಪ ಅಣ್ಣ ಅಣ್ಣ ಏನಾಯ್ತು ಮಾವ? ಅಪ್ಪ ಅಪ್ಪ ಅಪ್ಪಿ ತಪ್ಪಿ ಮುದಿಯ ಹೋಗ್ಬಿಟ್ನಾ? ನಾನು ಕೊಟ್ಟಿದ್ದ ಸ್ಲೋ ಪಾಯ್ಸನ್ ನನಗೆ ಪಾಯ್ಸನ್ ಹಾಕೋಯ್ತಾ? ಆ ಜವಾಬ್ದಾರಿನ ನನ್ನ ಕೈಗೆ ಒಪ್ಪಿಸ್ಬಿಟ್ಟೆ ಹೋಗ್ಬೋದಿತ್ತಲ್ಲ. ಅಪ್ಪ 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 ಏನಾಯ್ತಪ್ಪ? ಏನ್ಮಂದ್ರೆ ದೊಡ್ಡಪ್ಪ ಏನಾಯ್ತು? ದೇವಾಂಶ್, ಬೇಗ ಗಾಡಿ ತೆಗಿಯೋ. ಹೌದು ದೊಡ್ಡಪ್ಪ, ಇದೆಲ್ಲ ಆಮೇಲೆ. ಮೊದಲು ಹಾಸ್ಪಿಟ್ಲ್ ಹೋಗೋಣ ಬನ್ನಿ. ಬೇಡ ಕಣೋ, ಏನು ಬೇಕಾಗಿಲ್ಲ. ಆಸಿಡಿಟಿ ಪ್ರಾಬ್ಲಮ್ ಅನ್ಸುತ್ತೆ, ಅದೇ ಸರಿ ಹೋಗುತ್ತೆ. ಅದು ಹಾಗಲ್ಲ ರೀ, ನನಗೆ ತುಂಬಾ ಭಯ ಆಗ್ತದೆ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬನ್ರಿ. ನನಗೇನು ಆಗಿಲ್ಲ ಕೌಸಲ್ಯ. ಏನೂ ಆಗಲ್ಲ. ಒಂದ್ ವೇಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಇಲ್ಲಿ ನಡಿಬೇಕಾಗಿರೋ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಸೋಂತ ಪ್ರಯತ್ನ ಯಾರು ಮಾಡಬಾರ್ದು. ಅಪ್ಪ ನನಗೇನು ಆಗಿಲ್ಲ, ಬಿಡಿ ನನ್ನ. ಅಪ್ಪ ಅಪ್ಪ ಓಂ ಯಜ್ಞನಾರಾಯಣಾಯ ನಮಃ ಸ್ವಾಹ. ಓಂ ಯಜ್ಞನಾರಾಯಣಾಯ ಇದಂ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋಹಮೃಕ್ಷೇಯಮಾಮೃತಾತ್ ಸ್ವಾಹ. ಓಂ ಮೃತ್ಯುಂಜಯಾಯ ಇದಂ ನಮಃ. ಓಂ ಸೂರ್ಯಾಯ ನಮಃ ಸ್ವಾಹ. ಓಂ ಸೂರ್ಯಾಯ ಇದಂ ನಮಃ. ಓಂ ಚಂದ್ರಾಯ ನಮಃ ಸ್ವಾಹ.